ಅವರಿಬ್ರು ಪ್ರೀತಿಸಿ ಮದುವೆಯಾಗಿದ್ರು. 14 ವರ್ಷದ ಅವರ ಸುಖ ದಾಂಪತ್ಯಕ್ಕೆ 2 ಮಕ್ಕಳಿದ್ದಾರೆ. ಹೀಗಿರುವಾಗಲೇ ಆ ಸಂಸಾರಕ್ಕೆ ಅದೊಬ್ಬ ಎಂಟ್ರಿ ಕೊಟ್ಟಿದ್ದ. ನೋಡ್ತಿದ್ದಂತೆ ಆ ಸಂಸಾರವನ್ನೇ ಆ ಪಾಪಿ ಛಿದ್ರ ಮಾಡಿದ್ದಾನೆ. ಪ್ರಿಯಕರನಿಗಾಗಿ ಗಂಡನನ್ನೇ ಕೊಲ್ಲಿಸಿದ ಪಾಪಿ ಪತ್ನಿ ಅರೆಸ್ಟ್ ಆಗಿದ್ದೇ ರೋಚಕವಾಗಿದೆ. ನೋಡೋಕೆ ಬಾಹುಬಲಿಯ ಕಟ್ಟಪ್ಪನಂತಿರುವ ಈ ಪಾಪಿ ಮಾಡಿರೋ ಘೋರ ಕೃತ್ಯಕ್ಕೆ ಒಂದು ಕುಟುಂಬವೇ ಸರ್ವನಾಶ ಆಗಿದ್ರೆ 2 ಪುಟ್ಟ ಮಕ್ಕಳು ತಬ್ಬಲಿಯಾಗಿವೆ. ಅಷ್ಟಕ್ಕೂ ಬೆಳಗಾವಿಯಲ್ಲಿ ಪತ್ನಿಯಿಂದಲೇ ಪತಿ ಕೊಲೆಯಾಗಿದ್ದು, ನೌಟಂಕಿ ಆಟ ಆಡ್ತಿದ್ದ ಈ ಡೌರಾಣಿ ಪ್ರಿಯಕರನ ಜೊತೆ ಹಿಂಡಲ್ಗ ಜೈಲು ಪಾಲಾಗಿದ್ದಾಳೆ. ಪ್ರೀತಿಸಿ ಮದುವೆ ಆಗಿದ್ದ ಗಂಡನನ್ನೇ ಕೊಲ್ಲಿಸಿದ ಪಾಪಿ ಪತ್ನಿ ಮತ್ತೊಬ್ಬನ ಜೊತೆ ಲವ್ವಿ ಡವ್ವಿ ಗಂಡನ ಕತೆ ಮುಗಿಸಿ ನೌಟಂಕಿ. ಅವಿನಾಶ್ ಲಕ್ಷ್ಮಿ ಅನ್ನೋ ಈ ಜೋಡಿ 14 ವರ್ಷಗಳ ಹಿಂದೆಯೇ ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರ ಜಾತಿ ಬೇರೆಯಾದ್ರೂ ಇವರ ಪ್ರೀತಿಗೆ ಅದು ಅಡ್ಡಿ ಆಗಿರಲಿಲ್ಲ. ದಂಪತಿಗೆ 2 ಮಕ್ಕಳಿದ್ದಾರೆ. ಬೆಳಗಾವಿಯ ಅನಗೋಳದಲ್ಲಿ ಆಯುರ್ವೇದಿಕ್ ಕ್ಲಿನಿಕ್ ಇಟ್ಕೊಂಡು ಅವಿನಾಶ್ ಬದುಕು ಕಟ್ಟಿಕೊಂಡಿದ್ರು. ಆದರೆ ಏಪ್ರಿಲ್ 6ರಂದು ಇದೇ ಕ್ಲಿನಿಕ್ನಲ್ಲೇ ಅವಿನಾಶ್ ಶವವಾಗಿದ್ರು. ನನ್ನ ಗಂಡನಿಗೆ ಶುಗರ್ ಹೆಚ್ಚಾಗಿ ಕೆಳಗೆ ಬಿದ್ದಿದ್ದಾನೆ, ಈ ವೇಳೆ ತಲೆಗೆ ಪೆಟ್ಟಾಗಿ ಗಂಡ ಮೃತಪಟ್ಟಿದ್ದಾನೆ ಅಂತ ಕತೆ ಹೇಳಿದ ಲಕ್ಷ್ಮಿ ಗಂಡನ ಅಂತ್ಯ ಸಂಸ್ಕಾರಕ್ಕೆ ಮುಂದಾಗಿದ್ಲು. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ತಿದ್ದಂತೆ ಈ ಸಾವಿನ ಅಸಲಿಯತ್ತು ಬಯಲಾಗಿದೆ. ಲಕ್ಷ್ಮಿ ಅವಿನಾಶ್ ನಡುವೆ ಎಂಟ್ರಿ, ನರಕ ತೋರಿಸಿದ ಕೈಲಾಸ. ಲಕ್ಷ್ಮಿ ಅವರ ಮನೆ ಮುಂದೆಯೇ ಮೊಬೈಲ್ ಶಾಪ್ ಇಟ್ಕೊಂಡಿದ್ದ ಕೈಲಾಶ್ ಅನ್ನೋ ಈ ಪಾಪಿ ಲಕ್ಷ್ಮಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ. ಈ ವಿಷಯ ಮನೆಯಲ್ಲಿ ಗೊತ್ತಾಗಿ ಅವಿನಾಶ್ ಲಕ್ಷ್ಮಿ ನಡುವೆ ಗಲಾಟೆಯಾಗಿತ್ತು. ಹೀಗಾಗಿ ಗಂಡನ ಕತೆ ಮುಗಿಸು ಅಂತ ಲಕ್ಷ್ಮಿ ತನ್ನ ಪ್ರಿಯಕರನಿಗೆ ಹೇಳಿದ್ಲು. ಕೂಲ್ ಡ್ರಿಂಕ್ಸ್ ನಲ್ಲಿ ನಿದ್ರೆ ಮಾತ್ರೆ ಬೆರೆಸಿಕೊಟ್ಟ. ಪ್ರಜ್ಞೆ ತಪ್ಪುತ್ತಿದ್ದಂತೆ ಸಿಲಿಂಡರ್ನಿಂದ ಹೊಡೆದು ಕೊಲೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಅವಿನಾಶ್ನ ಕ್ಲಿನಿಕ್ಗೆ ಬಂದ ಕೈಲಾಸ್ ನನಗೆ ಮಸಾಜ್ ಮಾಡಿ ಅಂತ ಹೇಳಿದ್ದ. ಈ ವೇಳೆ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಹೇಳಿ ಅವಿನಾಶ್ಗೆ ನಿದ್ದೆ ಮಾತ್ರೆ ಬೆರೆಸಿದ್ದ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದ. ಅದನ್ನ ಕುಡಿದು ಅವಿನಾಶ್ ಪ್ರಜ್ಞೆ ತಪ್ಪುತ್ತಿದ್ದಂತೆ ಸಿಲಿಂಡರ್ನಿಂದ ತಲೆಗೆ ಹೊಡೆದಿದ್ದ. ಗಂಡನ ಕೊಲೆ ಲೈವ್ನಲ್ಲೇ ನೋಡಿದ ಪಾಪಿ ಪತ್ನಿ. ಸಿಲಿಂಡರ್ನಿಂದ ಹೊಡೆದ್ರೂ ಅವಿನಾಶ್ ಮೃತಪಟ್ಟಿರಲಿಲ್ಲ. ಇದೇ ವೇಳೆ ತನ್ನ ಪ್ರಿಯತಮೆ ಲಕ್ಷ್ಮಿಗೆ ವಿಡಿಯೋ ಕಾಲ್ ಮಾಡಿದ ಕೈಲಾಸ್ ವಿಡಿಯೋ ಮೂಲಕ ಅವಿನಾಶ್ನನ್ನ ತೋರಿಸಿದ್ದ. ಅವಿನಾಶ್ನ ಸ್ಥಿತಿ ನೋಡಿದ ಲಕ್ಷ್ಮಿ ಇನ್ನೂ ಮೃತಪಟ್ಟಂತೆ ಕಾಣ್ತಿಲ್ಲ, ಉಸಿರುಗಟ್ಟಿಸಿ ಕೊಂದು ಬಿಡು ಅಂತ ಹೇಳಿದ್ಲು. ಹೀಗಾಗಿ ಉಸಿರುಗಟ್ಟಿಸಿ ಅವಿನಾಶ್ನ ಪ್ರಾಣ ತೆಗೆದ ಪಾಪಿ ಎಸ್ಕೇಪ್ ಆಗಿದ್ದ. ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇಂದ ಕೂಡ ಸಾಕಷ್ಟು ಕ್ಲೂ ನಮಗೆ ಸಿಕ್ಕಿದೆ. ಕೈಲಾಶ್ ಬಾಲಕೃಷ್ಣ ಅಂತ ಅಲ್ಲಿ ಅವನು ಮೊಬೈಲ್ ಅಂಗಡಿ ನಡೆಸ್ತಾನೆ. ಅವನಿಗೆ ಈ ವಿಕ್ಟಿಮ್ದು ಮಿಸೆಸ್ ಲಕ್ಷ್ಮಿ ಅವಿನಾಶ್ ಸುಪ್ಪಣ್ಣ ಅವರು ಇವರು ಈ ಆರೋಪವನ್ನು ಕನ್ಫೆಸ್ ಮಾಡಿದ್ದಾರೆ. ಇವರು ಪ್ಲಾನ್ ಮಾಡಿಕೊಂಡು ಅವರದ್ದು ಕೊಲೆ ಮಾಡಿದ್ದಾರೆ. ಈ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ. ಈಗ ಮುಂದಿನ ತನಿಖೆ ನಡೆದಿದೆ. ಇನ್ನು ನನ್ನ ಗಂಡ ಶುಗರ್ ಹೆಚ್ಚಾಗಿ ಕೆಳಗೆ ಬಿದ್ದು ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದ ಲಕ್ಷ್ಮಿ ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿದ್ಲು. ಇದರಿಂದ ಅನುಮಾನಗೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಂತೆ ಅಸಲಿಯತ್ತು ಬಯಲಾಗಿದೆ. ಲಕ್ಷ್ಮಿ ಹಾಗೂ ಕೈಲಾಸ್ನನ್ನ ಬಂಧಿಸಿರುವ ತಿಲಕವಾಡಿ ಪೊಲೀಸರು ಹಿಂಡಲ್ಗ ಜೈಲಿಗಟ್ಟಿದ್ದಾರೆ. ಇತ್ತ 2 ಮಕ್ಕಳು ತಂದೆ ತಾಯಿ ಇಬ್ರು ಇಲ್ಲದೆ ತಬ್ಬಲಿಯಾಗಿದ್ದಾರೆ. ಆಕಿ ಕೊನ್ವಾಳಿಗೆ ಹೋಗೋ ತನಕ ನನ್ಗೆ ಚಲೋತನ ಮಾತಾಡ್ಯಾಡ್ರಿ, ಹಿಂಗೈತಿ ಹಿಂಗಾಗೈತಿ ಅವ್ ಹಿಂಗೆ ಕರ್ದಾನು ನನ್ನ ಮರ್ಡರ್ ಮಾಡೇವು ಅಂತ ಅನ್ನೋದು ಏನೂ ಹೇಳಿಲ್ರಿ. ಆಕಿ ನನ್ನ ಮುಂದೆ ಅವಿನಾಶ್ ಬಿದ್ದು ಪೆಟ್ಟು ಹಚ್ಕೊಂಡಾನು ದವಾಖಾನೆ ಹೋಗಿದಾರು, ನೀವು ಹೋಗ್ರಿ ಡ್ಯೂಟಿ ಮಾಡಿ ಬಂದನ್ರಿ 9:45 ಒಂದು 5-10 ನಿಮಿಷ ಅಷ್ಟೇ ಕೂತಾನ್ರಿ. ಏನು ಮೊಬೈಲ್ ರೀಚಾರ್ಜ್ ಮಾಡ್ಸೋತ್ನಾಗ ಏನು ಅದು ನನಗೆ ಏನೇನು ಅಂದ್ರು ಏನೊಂದು ಗೊತ್ತಿಲ್ಲ. ಮನ್ಯಾಗ ಅಂದ್ರು ಸರಳನ ಇರ್ತೀಳ್ರಿ ಆಕಿ. ಲಕ್ಷ್ಮಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಅವಿನಾಶ್ ಆಕೆಯೇ ಸರ್ವಸ್ವ ಅಂದುಕೊಂಡಿದ್ದ. ಆದ್ರೆ ಪಾಪಿ ಕೈಲಾಸ್ ಇವರ ಸಂಸಾರಕ್ಕೆ ಎಂಟ್ರಿ ಕೊಟ್ಟು ನರಕವನ್ನೇ ತೋರಿಸಿದ್ದಾನೆ. ಸಹದೇವ್ ಮಾನೆ, TV9 ಬೆಳಗಾವಿ.